ಇತ್ತೀಚಿನ ದಿನಗಳಲ್ಲಿ ಕೆಲ ಪೊಲೀಸರು ಅಮಾನವೀಯತೆಯನ್ನ ಮೆರಿತಾ ಇದ್ದಾರೆ. ಆದ್ರೆ ಮಾನವೀಯತೆಯನ್ನ ಮರ್ತು ಹೋಗ್ಬಿಟ್ರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಮಾನವೀಯತೆ ಮರೆತ್ರ ಪೊಲೀಸರು ಮಹಿಳೆ ಮೇಲೆ ದರ್ಪ ತೋರ್ತಿದ್ದಾರೆ. ರಕ್ಷಕರು ರಾಕ್ಷಸರಾದ್ರ. ಇನ್ನು ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರ ಥಳಿತ ಆರೋಪದಡಿ ಮಹಿಳೆಯ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಆಗಿದೆ. ಇದನ್ನ ಆರೋಪಿಸಲಾಗ್ತಾ ಇದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಹಲ್ಲೆಯ ಭಯಾನಕ ದೃಶ್ಯಗಳು. ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸರ ಮೇಲೆ ಇದೀಗ ಆರೋಪವನ್ನ ಮಾಡಲಾಗ್ತಾ ಇದೆ. ಎಷ್ಟು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಮಾನವೀಯತೆನ ಮರತ್ರ ಹಾಗಿದ್ರೆ ಪೊಲೀಸರು ಅಂತ ಮಹಿಳೆ ಮೇಲೆ ದರ್ಪವನ್ನು ತೋರಿಸ್ತಾ ಇದ್ದಾರೆ. ರಕ್ಷಕರು ಕಾಪಾಡಬೇಕಾಗಿರೋರು ರಾಕ್ಷಸರಾಗ್ಬಿಟ್ರೆ ಹೇಗೆ ಅಂದ್ರೆ ಬೇಲಿನೇ ಹೊದ್ದು ಹೊಲ ಮೇಯ್ದಂತೆ ಅನ್ನೋ ತರ ಆಯ್ತಿದ್ದು ನೋಡಿ. ಬಿಜೆಪಿ ಕಾರ್ಯಕರ್ತೆ ಈಕೆಯ ಮೇಲೆ ಪೊಲೀಸರು ಥಳಿತವನ್ನ ಮಾಡ್ತಾ ಇದ್ದಾರೆ, ಒಡಿತಾ ಇದ್ದಾರೆ, ಒದಿತಾ ಇದ್ದಾರೆ. ಈ ಆರೋಪದಡಿ ಇದೀಗ ಮಹಿಳೆ ಆರೋಪ ಮಾಡ್ತಾ ಇದ್ದರ ಜೊತೆಗೆ ಮಹಿಳೆ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಆಗ್ತಾ ಇದೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಹಲ್ಲೆಗೆ ಒಳಗಾದಂತಹ ಭಯಾನಕ ದೃಶ್ಯ ನೋಡಿ. ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಬೆಚ್ಚಿ ಬೀಳ್ತಾ ಇದೆ. ನಿಜಕ್ಕೂ ಇದು ಎಂತ ಆ ಬಿಜೆಪಿ ಕಾರ್ಯಕರ್ತೆ ಒಬ್ಬ ಮಹಿಳೆ ಅನ್ನೋದನ್ನು ಬಿಟ್ಟು ಯಾವ ರೀತಿಯಾಗಿ ಆತಳಿಗೆ ಥಳಿತವನ್ನ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಕಾಂಗ್ರೆಸ್ ಕಾರ್ಪೊರೇಟರ್ ದೂರಿನ ಮೇಲೆ ದರ್ಪ ತೋರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಥಳಿತ ಆರೋಪದಡಿ ಇದೀಗ ಪೊಲೀಸರು ಮಾನವೀಯತೆ ಮರ್ತು ಹೋದ್ರು. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟ ದೂರಿನ ಮೇಲೆ ಪೊಲೀಸರು ದರ್ಪವನ್ನ ತೋರ್ತಾ ಇದ್ದಾರೆ. ಹಳೆ ವೈಷಮ್ಯವೋ ಇಲ್ಲ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ತಿಕ್ಕಾಟ ಇದೆ. ಕಾಂಗ್ರೆಸ್ ಕಾರ್ಪೊರೇಟರ್ ದೂರಿನ ಮೇಲೆ ದರ್ಪವನ್ನ ತೋರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಥಳಿತದ ಆರೋಪ ಇದೆ. ಬಿಜೆಪಿ ಕಾರ್ಯಕರ್ತೆ ಈಗ ಏನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಪೊಲೀಸರು ಆತಳನ್ನ ಹೆಣ್ಣು ಮಗು ಅನ್ನೋದು ನೋಡದೆ ಯಾವ ರೀತಿಯಾಗಿ ಆತಳಿಗೆ ಥಳಿತ ಕೊಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಕಾರ್ಪೊರೇಟರ್ ದೂರಿನ ಆಧಾರದ ಮೇಲೆ ಪೊಲೀಸರು ದರ್ಪವನ್ನು ತೋರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಥಳಿತದ ಆರೋಪ ಇದೀಗ ಸುಜಾತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಂತಹ ದೂರಿನ ಮೇಲೆ ಪೊಲೀಸರು ದರ್ಪವನ್ನ ತೋರ್ತಾ ಇದ್ದಾರೆ. ಹಾಗಿದ್ರೆ ಇವರ ನಡುವೆ ಏನಾದ್ರೂ ಹಳೆ ವೈಷಮ್ಯ ಇತ್ತೋ ಅಥವಾ ಬಿಜೆಪಿ ಕಾಂಗ್ರೆಸ್ ಇವರ ನಡುವೆ ಏನ್ ನಡೀತಾ ಇತ್ತು, ಕಾರ್ಯಕರ್ತರ ನಡುವೆ ಕಿತ್ತಾಟ ಗುದ್ದಾಟ, ಅದರ ತಿಕ್ಕಾಟ ಏನಾದ್ರು ಇರಬಹುದಾ ಇದು ಅನ್ನೋ ಶಂಕೆಗಳು ವ್ಯಕ್ತವಾಗ್ತಾ ಇದೆ ನೋಡಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಹೆಣ್ಣು ಮಗು ಅಂತ ನೋಡದೆ ಪೊಲೀಸರು ಅಮಾನವೀಯತೆಯನ್ನು ನಡೀತಾ ಇದ್ದಾರೆ. ಈ ರೀತಿ ಅಹಿತಕರ ಘಟನೆ ಎಲ್ಲೂ ಕೂಡ ನಡಿಬಾರ್ದು. ಯಾಕಂದ್ರೆ ಪೊಲೀಸರು ಎಷ್ಟೇ ನಿಮಗೆ ಪವರ್ ಇದ್ರೂ ಕೂಡ ಆ ಪವರ್ನ ನೀವು ನ್ಯಾಯದ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಯುಟಿಲೈಸ್ ಮಾಡ್ಕೋಬೇಕು. ಆದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಈ ರೀತಿಯಾಗಿ ಥಳಿತವನ್ನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಪೊಲೀಸ್ನ ಗುಣಲಕ್ಷಣ ಅಲ್ಲ. ಹೆಣ್ಣು ಮಗುನ ಯಾವ ರೀತಿ ಮಾತನಾಡಿಸ್ಬೇಕು ಆ ರೀತಿ ಮಾತನಾಡಿಸ್ಬೇಕು. ಯಾರು ಏನೇ ತಪ್ಪು ಮಾಡಿದ್ರು ಸಹ ಕಾನೂನನ್ನ ಕೈ ತಗೋಬಾರ್ದು. ಮಾಡ್ತಿದ್ದಾರೆ. ಪೊಲೀಸರ ಥಳಿತ ಆರೋಪದಡಿ ಇದೀಗ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಲಾಗ್ತಾ ಇದೆ. ನಿಜಕ್ಕೂ ಇದು ಅಮಾನವೀಯ ಘಟನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಇದೀಗ ಏನು ದರ್ಪ ತೋರಿಸ್ತಾ ಇದ್ದಾರೆ ಪೊಲೀಸರು, ಆಕ್ಚುಲಿ ಆ ಮಹಿಳೆ ಮೇಲೆ ಆತರ ದರ್ಪ ತೋರಿಸೋದಕ್ಕೆ ದೂರಿನಲ್ಲಿ ಏನಂತ ಉಲ್ಲೇಖಿಸಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಎಸ್ ಇಂಚರ ಏನಂತಂದ್ರೆ ಇದು ಕಳೆದ 15 ದಿನಗಳ ಹಿಂದೆ ನಡೆದಂತ ಘಟನೆ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಏನು ಅಂತಂದ್ರ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ
ಒಂದು 15 ದಿವಸಗಳ ಹಿಂದೆ ಒಂದು ಸಣ್ಣ ಪುಟ್ಟ ಗಲಾಟೆ ನಡೆಯುತ್ತೆ. ಆ ಗಲಾಟೆ ಆದ ನಂತರ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರು ಅಲ್ಲಿ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡ್ತಾರ. ಈ ಏನು ಹಲ್ಲೆಗೊಳಗಾಗಿ ಈಗಾಗಲೇ ಜೈಲಿನೊಳಗಿದ್ದ ಸುಜಾತ ಹಂಡಿ ಅಂತ ಹೇಳಿ ಇವರು ಬಿಜೆಪಿ ಕಾರ್ಯಕರ್ತರೆ. ಇವಳ ಮೇಲೆ ಅಲ್ಲಿಯ ಕಾರ್ಪೊರೇಟರ್ ಒಂದು ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿನ ಅನ್ವಯ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಇವಳನ್ನ ಕರೆ ತರುವಾಗ ಈ ರೀತಿ ಅಮಾನವೀಯವಾಗಿ ನಡ್ಕೊಂಡ್ರು ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಇವ್ರನ್ನ ಕರೆ ತರುವಾಗ ಈಕಿ ಸುಜಾತ ಅನ್ನೋಳು ಸಹ ಏನಂತಂದ್ರೆ ಆ ಪೊಲೀಸರ ಕೈಗಳನ್ನ ಕಚ್ಚಿದ್ಲು. ಆ ಸಂದರ್ಭದಲ್ಲಿ ಎಳೆದು ತರುವಾಗ ಅವರ ಮೈ ಮೇಲಿನ ಬಟ್ಟೆ ಬಿಚ್ಚಿರಬಹುದು ಅಂತ ಹೀಗಾಗಿ ಇದಾದ್ಮೇಲೆ ಏನಂತಂದ್ರೆ ಸುಜಾತ ಹಂಡಿ ಸಹ ಒಂದೇನಂತ ಅಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರತಿ ದೂರನ್ನು ದಾಖಲು ಮಾಡ್ತಾರೆ. ಅಷ್ಟರಲ್ಲಿ ಈಗಾಗಲೇ ದೂರು ದಾಖಲು ಆಗುವ ಪೂರ್ವದೊಳಗೆ ಇವಳನ್ನ ಅಲ್ಲಿ ಕೇಶವಾಪುರ ಪೊಲೀಸರು ಒಂದು ಏನಪ್ಪ ದೂರನ್ನು ದಾಖಲು ಮಾಡಿಕೊಂಡು ಇವಳನ್ನ ಕರೆದು ಎಫ್ಐಆರ್ ಮಾಡ್ಕೊಂಡು ಒಂದು ಜೈಲಿಗೆನ್ನು ಅಟ್ಟಿರ್ತಾರೆ. ಇದಾದ ಎಲ್ಲವೂ ಆದ ನಂತರ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈ ಸಿಕ್ಕಂತ ಒಂದು ಆಡಿಯೋ ಮತ್ತು ವಿಡಿಯೋ ತುಣುಕು ಏನೈತಲ್ಲ ಇವತ್ತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಮತ್ತು ಈ ಬಿಜೆಪಿ ಕಾರ್ಯಕರ್ತರ ಮೇಲೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಹಲ್ಲೆ ಮಾಡಿದಾರೆ ಅಂತ ಏನೋ ಒಂದು ಆರೋಪ ಇದೆ, ಅದು ತೀವ್ರ ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ಅಂಚರ. ಮಲ್ಲಿಕಾರ್ಜುನ್, ಇನ್ನ ಮತ್ತೊಂದ್ ಕಡೆ ನಾವು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ ಈಗ ಅಮಾನವೀಯ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಕಾನೂನು ಬದ್ಧವಾಗಿ ನಡ್ಕೊಳ್ಳೋ ಪೊಲೀಸರೇ ಈ ರೀತಿ ಮಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಇವರು ಅಂತ? ಎಸ್ ಇಂಚರ ಏನಂತಂದ್ರೆ ಈಗಾಗಲೇ ಸಮಾಜ ಇದು ಹುಬ್ಬಳ್ಳಿ ಧಾರವಾಡ ಹೇಳಿದಂತೆ ಇಡೀ ರಾಜ್ಯಾದ್ಯಂತ ಒಂದು ಚರ್ಚೆ ವಿಷಯನೇ ಇದಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಪೊಲೀಸರು ರಕ್ಷಣೆ ಮಾಡಬೇಕಾದ್ರೂ ಇವರೆಲ್ಲ ಕಾನೂನುಗಳು ಗೊತ್ತಿದ್ರೂ ಸಹ ಈ ರೀತಿ ಒಬ್ಬ ಮಹಿಳೆಯನ್ನ ಎಳೆದು ತಂದು ಸಿಕ್ಕಲ್ಲೇ ಹೋಗಿ ಎಳೆದು ತಂದು ಅವ್ರ ಬಟ್ಟೆ ಬಿಚ್ಚಿ ಕರೆತರೋದು ಎಷ್ಟೊಂದು ಸಮಂಜಸ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಕೆಲವಷ್ಟು ಸಂಘಟನೆಗಳಿರ್ಬೋದು, ಬಿಜೆಪಿಯವರು ಈಗಾಗಲೇ ಏನಂತಂದ್ರೆ ಆ ರೀತಿ ಎಳೆದಾಡಿದಂತ ಪೊಲೀಸರ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಬಿಜೆಪಿಯವರು ಒಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು ಅಂಚಿರ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿ ವೀಕ್ಷಕರೇ, ಇದೇನು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಪೊಲೀಸರ ಈ ದರ್ಪ, ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತೆ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಮತ್ತೊಂದು ಮಗದೊಂದು ಏನಾದ್ರು ಮಾಡಿದ್ರೆ ಆಕೆಗೂ ಒಂದು ಸ್ಥಾನಮಾನ ಇದೆ, ಕಾಂಗ್ರೆಸ್ ಕಾರ್ಯಕರ್ತೆ ಅನ್ನೋ ಪಟ್ಟ ಇದೆ. ಆಕೆಯನ್ನ ಕರೆದುಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸಿ ಮಾತಾಡಿ ತದನಂತರ ಏನು ಅನ್ನೋದನ್ನ ಡಿಸೈಡ್ ಮಾಡಿ ಕಾನೂನಿಗೆ ಒಪ್ಪಿಸಬೇಕಾದ ಕೆಲಸ ಪೊಲೀಸ್ನವರು. ಈಗ BNS ಆಕ್ಟ್ ಬಂದಿರೋದ್ರಿಂದ ಕಾನೂನು ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಈ ರೀತಿಯಾಗಿ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸರು, ಒಬ್ಬರ ಮೇಲೆ ಮುಡ್ತಾರೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಲಾಗುತ್ತೆ ಕಾನೂನಿನಿಂದ. ಇದು ಪೊಲೀಸರಿಗೆ ಗೊತ್ತಿಲ್ವಾ? ಈ ಘಟನೆ ಕಾಂಗ್ರೆಸ್ ಕಾರ್ಪೊರೇಟರ್ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯದ ಅಡಿ ಇದೀಗ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಪೊಲೀಸರು ದರ್ಪವನ್ನ ತೋರ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಬಸ್ನಲ್ಲಿ ಅಮಾನವೀಯವಾಗಿ ಆ ಬಿಜೆಪಿ ಕಾರ್ಯಕರ್ತೆಯನ್ನ ಜುಟ್ ಹಿಡಿದು ಯಾವ ರೀತಿಯಾಗಿ ಅಷ್ಟು ಜನ ನಿಂತಿದ್ದಾರೆ ಗಮನಿಸಿ. ಒಂದು ಹೆಣ್ಣು ಮಗಳನ್ನ ಒಂದು ಹೆಣ್ಣಾಗಿ ಯಾರೇ ಆಗಿರಬಹುದು, ಪೊಲೀಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಥಾನಮಾನ ಬೇರೆ ಯಾರ್ದಾದ್ರೂ ಏನೇ ಇರ್ಬೋದು, ಆದ್ರೆ ಗೌರವ ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು ಅದು ಕೊಡ್ಬೇಕು. ಪೊಲೀಸರು ರಕ್ಷಕರು ಅಂತ ಕರೀತಾರೆ ಪೊಲೀಸರು. ಪೊಲೀಸರೇ ಭಕ್ಷಕರಾಗ್ಬಿಟ್ರೆ ಹೇಗೆ? ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೈತ ತನ್ನ ಹೊಲವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬೇಲಿಯನ್ನ ಸುತ್ತ ಹಾಕಿರ್ತಾರೆ. ಆ ಬೇಲಿನ ಎದ್ದು ಹೊಲನ ಮೇಯ್ದು ಬಿಟ್ರೆ ರೈತನಿಗೆ ಯಾರು ತಾನೇ ನೋಡ್ತಾರೆ, ಯಾರು ತಾನೇ ಕಾಪಾಡ್ತಾರೆ ರೈತನನ್ನ? ಹೇಗೆ ಬದುಕುಳಿಯೋದು? ರಕ್ಷಕರು ರಕ್ಷಕರ ಕೆಲಸವನ್ನಷ್ಟೇ ಮಾಡಬೇಕು. ಕೈ